ರಾಹುಲ್ ಗಾಂಧಿ ಅವರು ನಿನ್ನೆ ಸುದೀರ್ಘವಾಗಿ 1 ಗಂಟೆ 30 ನಿಮಿಷಗಳ ಕಾಲ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಸುದ್ದಿಗೋಷ್ಠಿಯನ್ನು ನಡೆಸಿ ಅವರು ಆರೋಪವನ್ನು ಮಾಡಿದ್ದು ಲೋಕಸಭಾ ಚುನಾವಣೆ, ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ, ಹರಿಯಾಣ ಚುನಾವಣೆಯಲ್ಲಿ ಅಕ್ರಮ ಆಗಿದೆ ಅನ್ನುವ ಆರೋಪವನ್ನು ಮಾಡಿದರು. ಈ ಆರೋಪ ಹೊಸದಲ್ಲ, ಸಂಸತ್ನಲ್ಲೂ ಕೂಡ ಪ್ರಸ್ತಾಪವನ್ನು ಮಾಡಿದ್ರು. ಬಟ್ ಯಾವ ಕ್ಷೇತ್ರದಲ್ಲಿ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿರಲಿಲ್ಲ. ಆದರೆ ಆ ಆಟಮ್ ಬಾಂಬ್ ರಾಹುಲ್ ಗಾಂಧಿ ಅವರು ಕೊಟ್ಟಂತ ಹೇಳಿಕೆ, ಆಟಮ್ ಬಾಂಬ್ ಇದೆ, ಅದನ್ನು ಸಿಡಿಸಿದ್ರೆ ಚುನಾವಣಾ ಆಯೋಗ ಧ್ವಂಸವಾಗುತ್ತೆ, ಬಿಜೆಪಿ ಮುಖ ಬಯಲಾಗುತ್ತೆ ಅನ್ನುವ ಆರೋಪವನ್ನು ಮಾಡ್ತಾ ಇದ್ರು. ನಿನ್ನೆ ಆಟಮ್ ಬಾಂಬನ್ನು ಸಿಡಿಸಿದ್ರು. ಅರ್ಥ ಸುದ್ದಿಗೋಷ್ಠಿಯನ್ನು ನಡೆಸಿ ಮತಕಳ್ಳತನಕ್ಕೆ ಸಂಬಂಧಪಟ್ಟಂತ ದಾಖಲೆಯನ್ನು ರಿಲೀಸ್ ಮಾಡಿದ್ರು. ದಾಖಲೆ ರಿಲೀಸ್ ಆಯಿತು. ಇವತ್ತು ಬೆಂಗಳೂರಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾರೆ. ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡಿ ಚುನಾವಣಾ ಆಯೋಗಕ್ಕೆ ದೂರನ್ನು ಕೂಡ ಸಲ್ಲಿಕೆ ಮಾಡ್ತಾರೆ. ಬರೋಬ್ಬರಿ 1 ಲಕ್ಷಕ್ಕೂ ಅಧಿಕ ನಕಲಿ ಮತದಾರರು ಇದ್ದಾರೆ ಮಹದೇವಪುರ ಕ್ಷೇತ್ರದಲ್ಲಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಆರೋಪವನ್ನು ಮಾಡಿದ್ದು. ಹಾಗಾದರೆ ರಾಹುಲ್ ಗಾಂಧಿ ಅವರ ಆರೋಪ ಏನು ಅಂತ ಹೇಳಿದ್ರೆ, ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ 16 ಕ್ಷೇತ್ರ ಗೆಲ್ಲುತ್ತೆ ಅಂತ ಸಮೀಕ್ಷೆ ಹೇಳಿತ್ತು, ಅಂದರೆ ಆಂತರಿಕವಾಗಿರುವಂಥ ಸಮೀಕ್ಷೆ. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದದ್ದು 9 ಮಾತ್ರ. ಸೋತ 7 ಲೋಕಸಭಾ ಕ್ಷೇತ್ರದಲ್ಲಿ ನಾವು ಒಂದನ್ನು ಆಯ್ಕೆ ಮಾಡಿಕೊಂಡ್ವಿ. ನಾವು ಮಹದೇವಪುರ ಕ್ಷೇತ್ರದ ಬಗ್ಗೆ ಗಮನ ಹರಿಸಿದ್ವಿ. ಅಂದರೆ ಅತಿ ಕಡಿಮೆ ಮಾರ್ಜಿನಲ್ಲಿ ಸೋತಂತಹ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡಂಥ ಸಂದರ್ಭದಲ್ಲಿ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ಆ ವ್ಯಾಪ್ತಿಗೆ ಬರುವಂಥ ಮಹದೇವಪುರ ಕ್ಷೇತ್ರದ ಬಗ್ಗೆ ಗಮನ ಹರಿಸಿದ್ವಿ. ನಾನು ಚುನಾವಣಾ ಆಯೋಗದ ದಾಖಲೆ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಅರ್ಥ ಏನು? ರಾಹುಲ್ ಗಾಂಧಿ ಅವರು RTI ಹಾಕಿ ತೆಗೆದುಕೊಂಡಂಥ ದಾಖಲೆಯಲ್ಲ, ಚುನಾವಣಾ ಆಯೋಗವೇ ಕೊಟ್ಟಿರುವಂಥ ದಾಖಲೆ ಅಂತ ಹೇಳಿದರು ರಾಹುಲ್ ಗಾಂಧಿ ಅವರು. ಹಾಗಾದರೆ ಯಾವ ರೀತಿಯಾಗಿ ಮತಗಳ್ಳತನ ಆಗಿದೆ ಅಂತ ರಾಹುಲ್ ಗಾಂಧಿ ಏನು ಹೇಳಿದ್ರು ನೋಡ್ಕೊಂಡು ಬನ್ನಿ. शुरू किया कर्नाटक में। क्यों? क्योंकि हमारी पोलिंग हमें बता रही थी कि हमें 16 सीट, हम लोकसभा में 16 सीट जीतेंगे और 9 सीटें हम जीते, 7 सीटों में हम, तो हमने उन 7 सीटों पे फोकस किया और उसमें से हमने एक चुनी, महादेवपुरा। इसमें बड़ा अजीब नतीजा था। 2024 में कांग्रेस पार्टी को 626 to 8 वोट मिलते हैं, बीजेपी जीतती है, तकरीबन 30,000 वोट से जीतती है, मगर 7 में से 6 असेंबली हारती है और 1 असेंबली में धड़ाके से स्वीप करती है। तो हमने इस पे फोकस किया और ये जो नंबर है महादेवपुरा में, इनकी जो लीड थी 1,14,000, इस पे हमने, इस नंबर पे हमने फोकस किया। इन्वेस्टिगेशन हमने कर्नाटक में शुरू किया। कर्नाटक में क्यों? क्योंकि हमारी पोलिंग हमें बता रही थी कि हमें 16 सीट, हम लोकसभा में 16 सीट जीतेंगे और 9 सीटें हम जीते, 7 सीटों में हम, तो हमने उन 7 सीटों पे फोकस किया और उसमें से हमने एक चुनी, महादेवपुरा। इसमें बड़ा अजीब नतीजा था। 2024 में कांग्रेस पार्टी को 626 to 8 वोट मिलते हैं, बीजेपी जीतती है, तकरीबन 30,000 वोट से जीतती है, मगर 7 में से 6 असेंबली हारती है और 1 असेंबली में धड़ाके से स्वीप करती है। तो हमने इस पे ಗಮನಿಸ್ತಾ ಇರಬಹುದು. ರಾಹುಲ್ ಗಾಂಧಿ ಪ್ರಸ್ತಾಪ ಮಾಡಿದ್ದು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಬಗ್ಗೆ. ಹಾಗಾದ್ರೆ ಅವರ ಆರೋಪ ಏನು ಅಂತ ನೋಡೋದಾದ್ರೆ, ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಂದದ್ದು 6,26,208 ಮತಗಳು ಕಾಂಗ್ರೆಸ್ಗೆ ಬಂದಿದ್ದು, ಬಿಜೆಪಿಗೆ ಬಂದಿದ್ದು 6,58,915, 50% ವೋಟ್ ಶೇರ್ ಆಗಿರುತ್ತೆ. ಗೆಲುವಿನ ಅಂತರ ಎಷ್ಟು? ಜಸ್ಟ್ 32,000 ಅಷ್ಟೇನೆ. ನೋಡಿ, ಲೋಕಸಭಾ ಚುನಾವಣೆ ಅಂತ ಹೇಳಿದ್ರೆ 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಈ ಕ್ಷೇತ್ರದಲ್ಲಿ ಗೆಲುವು ಸಾಧಿಸೋದು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಕೊಡೋದಾದರೆ ಶಿವಮೊಗ್ಗ ಆಗಿರ್ಬೋದು, ಕೋಲಾರ ಆಗಿರ್ಬೋದು, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಾದರೆ ಲೀಡ್ ಯಾವತ್ತೂ ಕೂಡ 1 ಲಕ್ಷಕ್ಕೂ ಅಧಿಕ ಇರುತ್ತೆ. ಬಟ್ ಈ ಬಾರಿ ಏನಾಯಿತು? ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ಲೀಡ್ ತುಂಬ ಕಡಿಮೆ ಆಯಿತು. ಕೇವಲ 32,707 ಮತಗಳ ಅಂತರದಲ್ಲಿ PC ಮೋಹನ್ ಅವರು ಗೆಲುವನ್ನು ಸಾಧಿಸ್ತಾರೆ. ಹಾಗಾದರೆ ಮಹದೇವಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಎಷ್ಟು ಬಂತು, ಬಿಜೆಪಿಗೆ ಎಷ್ಟು ಬಂತ ಅಂತ ನೋಡೋದಾದರೆ, ಕಾಂಗ್ರೆಸ್ಗೆ ಬಂದಂಥ ಮತಗಳು ಮಹದೇವಪುರ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿ ಮಾತನಾಡೋದಾದರೆ 1,15,208 ಮತಗಳು ಕಾಂಗ್ರೆಸ್ಗೆ ಬರುತ್ತೆ. PC ಮೋಹನ್ ಅವರಿಗೆ ಬಂದದ್ದು 2,29,632. ಅಂತರ ಎಷ್ಟು ಅಂದರೆ ಮಹದೇವಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೂ ಬಿಜೆಪಿ ನಡುವೆ ಅಂತರ ಎಷ್ಟು ಅಂತ ಹೇಳಿದ್ರೆ 1,14,046 ಮತಗಳ ಅಂತರದಲ್ಲಿ ಮಹದೇವಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಸೋಲಾಗುತ್ತೆ, ಬಿಜೆಪಿ ಲೀಡ್ ಬರುತ್ತೆ. ಮಹದೇವಪುರ ಕ್ಷೇತ್ರದಲ್ಲಿ 6,50,000 ಮತಗಳಿವೆ.
6,50,000 ಮತಗಳಿದೆ. ಈ ಪೈಕಿ ಕಾಂಗ್ರೆಸ್ಗೆ ಬಂದಿದ್ದು ಹೆಚ್ಚು ಕಡಿಮೆ 1/4, ಅದೇ ರೀತಿಯಾಗಿ BJPಗೆ ಬಂದಿದ್ದು 1.5 ಅಂತ ತೆಗೆದುಕೊಳ್ಳಿ. ಈ ಎಲ್ಲವನ್ನ ನೋಡ್ತಾ ಇದ್ದಂತಹ ಸಂದರ್ಭದಲ್ಲಿ 1,250,000 ಮತಗಳು ಮತಗಳ್ಳತನ ಆಗಿದೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ ಕ್ಲಿಯರ್ ಆಗಿ ಹೇಳ್ತಾ ಇರುವಂಥದ್ದು 1 ಲಕ್ಷಕ್ಕೂ ಅಧಿಕ ಮತಗಳು ನಕಲಿ ಅನ್ನುವ ಆರೋಪ. ಹಾಗಾದರೆ ಯಾವ ರೀತಿಯಲ್ಲಿ ಮತಗಳ್ಳತನ ಆಗಿದೆ ಅನ್ನೋದರ ಬಗ್ಗೆ ಕೂಡ ರಾಹುಲ್ ಗಾಂಧಿಯವರು ಪ್ರಸ್ತಾಪವನ್ನು ಮಾಡ್ತಾ ಹೋದರು. ಯಾವ ರೀತಿಯಲ್ಲಿ ರಾಹುಲ್ ಗಾಂಧಿಯವರು ಆಯಿತು ಅಂತ ನೋಡಿ. ನಾನು ಇನ್ನೊಂದು ಡೇಟಾವನ್ನು ಕೊಡ್ತಾ ಇದ್ದೀನಿ. ಒಂದು ಕಡೆ BJP ಲೀಡನ್ನು ಪಡೆದುಕೊಳ್ಳುತ್ತೆ ಮಹದೇವಪುರ ಕ್ಷೇತ್ರದಲ್ಲಿ. ಆದರೆ 2024ರ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಮಾತನಾಡೋದಾದರೆ ಆ ರಿಸಲ್ಟ್ ಅಂದರೆ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರಕ್ಕೆ ಮತಗಣನೆ ಆರಂಭ ಆದಂತಹ ಸಂದರ್ಭದಲ್ಲಿ ಆರಂಭದ 2 ಸುತ್ತಿನಲ್ಲಿ ಮಾತ್ರ PC ಮೋಹನ್ ಅವರು ಮುನ್ನಡೆಯನ್ನು ಕಾಯ್ದುಕೊಂಡಿರ್ತಾರೆ. ಅದಾದ ನಂತರ ಹಂತವಾಗಿ PC ಮೋಹನ್ ಅವರು ಹಿನ್ನಡೆಯನ್ನು ಸಾಧಿಸ್ತಾರೆ. ಮನ್ಸೂರ್ ಅಲಿ ಖಾನ್ ಅವರು ಮುನ್ನಡೆಯನ್ನು ಸಾಧಿಸ್ತಾರೆ. ಕೊನೆಯ ಹಂತದವರೆಗೂ ಕೂಡ PC ಮೋಹನ್ ಅವರು ಹಿನ್ನಡೆಯಲ್ಲೇ ಇರ್ತಾರೆ. ಬಟ್ ಕೊನೆಯ ಹಂತಕ್ಕೆ ಮಹದೇವಪುರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಮತಗಟ್ಟೆಗಳನ್ನು ಓಪನ್ ಮಾಡುವಂಥ ಸಂದರ್ಭದಲ್ಲಿ 75,000 ಮತಗಳ ಅಂತರದಲ್ಲಿ ಮನ್ಸೂರ್ ಅಲಿ ಖಾನ್ ಅವರು ಮುನ್ನಡೆಯೇ ಸಾಧಿಸಿರ್ತಾರೆ. ಆದರೆ ಮಹದೇವಪುರ ಕ್ಷೇತ್ರದ ಮತಗಳನ್ನು ಎಣಿಕೆ ಮಾಡಿದಂತಹ ಸಂದರ್ಭದಲ್ಲಿ ಏಕಾಏಕಿಯಾಗಿ PC ಮೋಹನ್ ಅವರು 1 ಲಕ್ಷಕ್ಕೂ ಅಧಿಕ ಲೀಡನ್ನು ಪಡೆದುಕೊಳ್ತಾರೆ. ರಿಸಲ್ಟ್ 32,707 ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸ್ತಾರೆ. ಹಾಗಾದರೆ ಬೇರೆ ಕ್ಷೇತ್ರದಲ್ಲಿ ಅಂದರೆ ಮಹದೇವಪುರ ಕ್ಷೇತ್ರವನ್ನು ಹೊರತುಪಡಿಸಿ ಬೇರೆ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಲೀಡ್ ಬಂದಿತ್ತು ನೋಡಿ. PC ಮೋಹನ್ ಅವ್ರದ್ದು ಆಯಿತು ನೋಡಿ, ಮಹದೇವಪುರ ಕ್ಷೇತ್ರ ಆಯಿತು. ಸರ್ವಜ್ಞ ನಗರದಲ್ಲಿ ಕಾಂಗ್ರೆಸ್ಗೆ ಎಷ್ಟು ಬಂದಿತ್ತು, BJPಗೆ ಎಷ್ಟು ಬಂದಿತ್ತು? ಸರ್ವಜ್ಞ ನಗರ KJ ಜಾರ್ಜ್ ಅವರು ಪ್ರತಿನಿಧಿಸಿರುವಂಥ ಕ್ಷೇತ್ರ, ಸಚಿವರು. ಆ ಕ್ಷೇತ್ರದಲ್ಲಿ ಬಂದಿದ್ದು BJPಗೆ 66,550 ಮತಗಳು, ಕಾಂಗ್ರೆಸ್ಗೆ ಬಂದಿದ್ದು 1,40,794 ಮತ. ಕಾಂಗ್ರೆಸ್ ಲೀಡ್ ಎಷ್ಟು? 74,000 ಲೀಡ್ ಬಂತು. ಅದೇ ರೀತಿಯಾಗಿ CV ರಾಮನ್ ನಗರ ವಿಧಾನಸಭಾ ಕ್ಷೇತ್ರ, S ರಘು BJP ಅಭ್ಯರ್ಥಿ, BJP ಶಾಸಕರು ಇದರಲ್ಲಿರುವಂಥದ್ದು. 73,460 BJP, ಕಾಂಗ್ರೆಸ್ 53,346. BJPಗೆ ಲೀಡು 20,000 ಬರುತ್ತೆ. ಶಿವಾಜಿನಗರ ರಿಜ್ವಾನ್ ಹರ್ಷದ್, ಶಿವಾಜಿನಗರದಲ್ಲಿ BJP ಲೀಡ್ 43,000. ಅದೇ ರೀತಿಯಾಗಿ ಕಾಂಗ್ರೆಸ್ನ ಮತಗಳೆಷ್ಟು? 70,000 ಪಡೆದುಕೊಂಡಿರ್ತಾರೆ. ಕಾಂಗ್ರೆಸ್ನ ಲೀಡ್ 21,000 ಆಯಿತು. ಶಾಂತಿನಗರ NA ಹ್ಯಾರಿಸ್ ಅವರು ವಿಧಾನಸಭಾ ಕ್ಷೇತ್ರ, ಶಾಂತಿನಗರದಲ್ಲಿ BJPಗೆ ಬಂದಂಥ ಮತಗಳು 49,846. ಕಾಂಗ್ರೆಸ್ನ ಮತಗಳ ಸಂಖ್ಯೆ 70,184. ಶಾಂತಿನಗರದು ಇವು ಶಿವಾಜಿನಗರದ ನೀವು ಗಮನಿಸ್ತಾ ಇದ್ದೀರಾ. ಶಿವಾಜಿನಗರದಲ್ಲಿ BJPಗೆ ಬಂದಂಥ ಮತಗಳೆಷ್ಟು, ಕಾಂಗ್ರೆಸ್ಗೆ ಬಂದಂಥ ಮತಗಳೆಷ್ಟು, ಇದ್ರ ಜೊತೆಗೆ ಕಾಂಗ್ರೆಸ್ನ ಲೀಡ್ ಎಷ್ಟು ಇತ್ತು ಅಂತ ನೋಡ್ತಾ ಇದ್ದೀರಾ. ಅದಾದ ಬಳಿಕ ಶಾಂತಿನಗರ ಹ್ಯಾರಿಸ್ ಅವರು ಪ್ರತಿನಿಧಿಸ್ತಾ ಇರುವಂಥ ಕ್ಷೇತ್ರ, ಇಲ್ಲಿ BJPಗೆ ಬಂದಂಥ ಮತಗಳು 49,846 ಮತಗಳು BJPಗೆ ಬಂದರೆ ಕಾಂಗ್ರೆಸ್ಗೆ 70,184 ಮತಗಳು ಬರುತ್ತೆ. ಕಾಂಗ್ರೆಸ್ 20,000 ಲೀಡ್ ಪಡೆದುಕೊಳ್ಳುತ್ತೆ, 20,338 ಲೀಡ್ ಪಡೆದುಕೊಳ್ಳುತ್ತೆ. ಇನ್ನು ಗಾಂಧಿನಗರ ದಿನೇಶ್ ಗುಂಡೂರಾವ್ ಅವರು ಪ್ರಭಾವಿ ಸಚಿವರು, ಅವರು ಕೂಡ ಆಲ್ಮೋಸ್ಟ್ ಸೋಲುವಂತಹ ಸಂದರ್ಭ ಇತ್ತು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ. ಕೊನೆಯ ಹಂತದಲ್ಲಿ ಗೆಲುವನ್ನು ಸಾಧಿಸ್ತಾರೆ. ಬಟ್ ಲೋಕಸಭಾ ಚುನಾವಣೆಯ ರಿಸಲ್ಟನ್ನು ನೋಡ್ತಾ ಇದ್ದೀರಾ. BJP ಪಡೆದಂಥ ಮತಗಳ ಸಂಖ್ಯೆ 74,447. ಕಾಂಗ್ರೆಸ್ ಮತಗಳ ಸಂಖ್ಯೆ 51,123. BJPಗೆ ಲೀಡ್ ಬರುತ್ತೆ. ದಿನೇಶ್ ಗುಂಡೂರಾವ್ ಅವರ ಕ್ಷೇತ್ರ, ಅದು ಸಚಿವರು, ಅವರ ಕ್ಷೇತ್ರದಲ್ಲಿ BJPಗೆ ಲೀಡ್ 23,324. ಇನ್ನು ರಾಜಾಜಿನಗರ ಸುರೇಶ್ ಕುಮಾರ್ ಅವರು ಪ್ರತಿನಿಧಿಸುವಂಥ ಕ್ಷೇತ್ರ, ರಾಜಾಜಿನಗರದಲ್ಲಿ ಏನಾಗುತ್ತೆ? ರಾಜಾಜಿನಗರದಲ್ಲಿ 39,000 BJP ಲೀಡ್ ಬರುತ್ತೆ. BJPಗೆ 75,000 ಮತಗಳು ಬರುತ್ತೆ, ಕಾಂಗ್ರೆಸ್ಗೆ 36,000 ಅಷ್ಟೇನೆ ಬರುತ್ತೆ. ಇದರ ಜೊತೆಗೆ ಚಾಮರಾಜಪೇಟೆ ರಾಜಾಜಿನಗರದ ವಿಧಾನಸಭಾ ಕ್ಷೇತ್ರದ ಲೋಕಸಭಾ ಚುನಾವಣೆಯ ಫಲಿತಾಂಶ ಏನು? BJP ಲೀಡ್ ಬರುತ್ತೆ. ರಾಜಾಜಿನಗರದ್ದು ಗಮನಿಸ್ತಾ ಇದ್ದೀರಾ. 75,917 ಮತಗಳು BJPಗೆ,
ಕಾಂಗ್ರೆಸ್ಗೆ 36,486, ಬಿಜೆಪಿ ಲೀಡ್ 39,431. ಚಾಮರಾಜಪೇಟೆ ಇದು ಕೂಡ ಬೆಂಗಳೂರು ಸೆಂಟ್ರಲ್ ವ್ಯಾಪ್ತಿಗೆ ಬರುತ್ತೆ. ಜಮೀರ್ ಅಹ್ಮದ್ ಖಾನ್ ಅವರು ಪ್ರತಿನಿಧಿಸುವಂಥ ಕ್ಷೇತ್ರ ಇದು ಚಾಮರಾಜಪೇಟೆ. ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ರಿಸಲ್ಟನ್ನು ನೋಡಿದ್ರಿ. ಈಗ ಚಾಮರಾಜಪೇಟೆಯಲ್ಲಿ 46,163 ಮತಗಳು ಬಿಜೆಪಿಗೆ, ಕಾಂಗ್ರೆಸ್ಗೆ 87,116 ಮತಗಳು. ಕಾಂಗ್ರೆಸ್ನ ಲೀಡ್ ಗಮನಿಸಿ 40,000, ಹೆಚ್ಚು ಕಡಿಮೆ 41,000 ಅಂತ ತೆಗೆದುಕೊಳ್ಳಿ ಅದನ್ನು. ಅಂದರೆ ಇರುವಂತಹ 8 ವಿಧಾನಸಭಾ ಕ್ಷೇತ್ರಗಳು, 1 ಲೋಕಸಭಾ ಕ್ಷೇತ್ರಕ್ಕೆ 8 ವಿಧಾನಸಭಾ ಕ್ಷೇತ್ರಗಳು, ಈ ಪೈಕಿ 4ರಲ್ಲಿ ಬಿಜೆಪಿ ಲೀಡು, 4ರಲ್ಲಿ ಕಾಂಗ್ರೆಸ್ ಲೀಡಿತ್ತು. ಆದರೆ ರಾಹುಲ್ ಗಾಂಧಿ ಅವರ ಆರೋಪ ಏನು ಅಂತ ಹೇಳಿದ್ರೆ, ಮಹದೇವಪುರ ಕ್ಷೇತ್ರದಲ್ಲಿ ಮಾತ್ರ ನಕಲಿ ವೋಟಿಂಗ್ ಆಗಿದೆ, ಮತಗಳ್ಳತನ ಆಗಿದೆ ಅಂತ ರಾಹುಲ್ ಗಾಂಧಿ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಡೇಟಾವನ್ನು ಕೂಡ ಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿನಲ್ಲಿ ಪ್ರತಿಭಟನಾ ಸಮಾವೇಶ ಇದೆ. ಸಮಾವೇಶದ ನಂತರ ದೂರನ್ನು ಕೂಡ ಕೊಡ್ತಾರೆ. ಚುನಾವಣಾ ಆಯೋಗ ಕೂಡ ಒಂದು ಹೇಳಿಕೆಯನ್ನು ರಿಲೀಸ್ ಮಾಡಿದೆ. ರಾಹುಲ್ ಗಾಂಧಿ ಅವರು ದೂರು ಕೊಡಲಿ, ಸುದ್ದಿಗೋಷ್ಠಿ ಅಲ್ಲ, ದೂರು ಕೊಡಲಿ, ವಿತ್ ಡೇಟಾ ದೂರು ಕೊಡಲಿ ಅಂತ ಹೇಳಿದ್ದಾರೆ.